ಇಷ್ಟು ಜನಗಳ ಮುಂದೆ ಫಸ್ಟ್ ಟೈಮ್ ಅವಾರ್ಡ್ ತಗತಾ ಇರೋದು. ನಮ್ಮಂತ ಹೊಸಬರಿಗೆ ಇಂಥ ಒಂದು ಅವಾರ್ಡ್ ಸಿಕ್ಕಿದಾಗ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಕನ್ನಡ ಬಿಗ್ ಬಾಸ್ ಸೀಸನ್ 12ಕ್ಕೆ ಗಿಲ್ಲಿ ನಟ ಅವರು ಬಂದಿದ ತಕ್ಷಣನೇ ನಿಜವಾಗ್ಲೂ ಅವ್ರ ಲಕ್ಕು ಸಿಕ್ಕಾಪಟ್ಟೆ ಚೇಂಜ್ ಆಗಿಬಿಟ್ಟಿದೆ. ಹಲವಾರು ರಿಯಾಲಿಟಿ ಶೋಗಳಲ್ಲಿ ಅವರು ಎಷ್ಟೋ ಒಂದು ಟ್ಯಾಲೆಂಟ್ ಇದ್ರೂ ಕೂಡ ತೋರಿಸಿದ್ರು. ಎಲ್ಲದರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ಅವರು ರನ್ನರ್ ಅಪ್ ಆಗಿದ್ರು, ವಿನ್ನರ್ ಪಟ್ಟ ಸಿಕ್ಕಿರಲಿಲ್ಲ. ಅಂದರೆ ಅವ್ರ ಹತ್ರ ಟ್ಯಾಲೆಂಟ್ ಇರಲಿಲ್ಲ ಅಂತಲ್ಲ, ಸುಮಾರು ಟ್ಯಾಲೆಂಟ್ ಇತ್ತು. ಯಾಕಂತಂದರೆ ಅವರ ಹಿಂದಿನ ವಿಡಿಯೋಗಳೆಲ್ಲ ಬಿಗ್ ಬಾಸ್ಗೆ ಬಂದ ಮೇಲೆ ವೈರಲ್ ಆಯಿತು. ಇಷ್ಟೊಳ್ಳೆ ಟ್ಯಾಲೆಂಟ್ ಇದ್ರೂ ಕೂಡ ಬೇರೆ ಎಲ್ಲ ರಿಯಾಲಿಟಿ ಶೋನಲ್ಲಿ ಇವ್ರು ಯಾಕೆ ವಿನ್ನರ್ ಆಗಲಿಲ್ಲ ಅನ್ನೋ ಒಂದು ಕ್ವಶನ್ ಅಂತೂ ಬಂತು. ಆದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಬಂದಾಗಂತೂ ಸಿಕ್ಕಾಪಟ್ಟೆ ಇಲ್ಲಿ ಗಿಲ್ಲಿಯವ್ರನ್ನ ಇಷ್ಟಪಡೋಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದೊಂದು ಮುಗ್ಧತೆ ಇರ್ಬೋದು, ಒಂದು ಕಾಮಿಡಿ ಸೆನ್ಸ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅವರು ಸಖತ್ತಾಗಿ, ಅದರಲ್ಲೂ ಕೂಡ ಅವ್ರ ಡೈಲಾಗ್ ಪಂಚ್ ಅಂತೂ ಇಮ್ಮಿಡಿಯೇಟ್ ಆನ್ ದ ಸ್ಪಾಟು ಹಾಡು ಹೇಳೋದ್ರಲ್ಲೂ ಕೂಡ ಅಷ್ಟೇ ಅದ್ಭುತವಾಗಿ ಇಲ್ಲಿ ಹಾಡನ್ನ ಹೇಳ್ತಿದ್ರು. ಅದಕ್ಕೆ ಬಿಗ್ ಬಾಸಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್ ಆದರು. ಈಗ ಹೊರಗಡೆ ಬಂದರೂ ಕೂಡ ಈಗ ಇಲ್ಲಿ ಪ್ರತಿಯೊಬ್ಬರು ಹೇಳೋದು ಒಂದೇ, ಗಿಲ್ಲಿ ಅಂತ ಯಾರು ಕೂಡ ಕರೆಯಲ್ಲ, ಗಿಲ್ಲಿ ಬಾಸ್ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಪ್ರತಿಯೊಂದು ಫಂಕ್ಷನಲ್ಲೂ ಯಾವುದೇ ಒಂದು ಸಭೆ ಸಮಾರಂಭ ಇರಲಿ, ಇಲ್ಲಿ ಗಿಲ್ಲಿಯವರು ಇಲ್ಲ ಅಂತಂದರೆ ಆ ಒಂದು ಫಂಕ್ಷನ್ನು ಪರಿಪೂರ್ಣ ಆಗಲ್ಲ ಅಂತಂದ್ಬಿಟ್ಟು ಅನ್ನೋ ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬರು ಕೂಡ ಗಿಲ್ಲಿಯವ್ರನ್ನ ಇಷ್ಟಪಡ್ತಿದ್ದಾರೆ. ಗಿಲ್ಲಿಯವರು ಬರ್ತಿದ್ದಾರೆ ಅಂದರೆ ಸಾಕು, ಸಿಕ್ಕಾಪಟ್ಟೆ ಇಲ್ಲಿ ಫ್ಯಾನ್ಸ್ಗಳು ಅವ್ರನ್ನ ನೋಡೋಕ್ಕೆ ಕಾತುರದಿಂದ ಕಾದು ಕುಳಿತಿರ್ತಾರೆ. ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲಂತೂ ಕೇಳಲೇಬೇಡಿ, ಪ್ರತಿಯೊಂದು ಫಂಕ್ಷನ್ ಅಲ್ಲೂ ಕೂಡ ಗಿಲ್ಲಿಯವ್ರದ್ದು ಹವಾ ಅಂತೂ ಇದ್ದೇ ಇರುತ್ತೆ. ಒಂದು ಸಭೆ ಸಮಾರಂಭ ಮಾಡ್ತಿದೀವಿ ಅಂತಂದ್ರೆ ಇಲ್ಲಿ ಯಾರನ್ನ ಗೆಸ್ಟ್ ಆಗಿ ಕರೆಯೋಣ ಅಂತಂದ್ರೆ ಮೇಯ್ನ್ ಆಗಿ ಹೆಸರು ಬರೋದೇ ಇಲ್ಲಿ ಗಿಲ್ಲಿ ನಟ ಅವ್ರದ್ದು. ಈಗ ಚಿತ್ತಾರ ಅವಾರ್ಡ್ಸ್ ಅಲ್ಲಿ ಗಿಲ್ಲಿ ನಟ ಅವ್ರಿಗೆ ಅವಾರ್ಡ್ ಕೂಡ ಬಂದಿದೆ. ಗಿಲ್ಲಿಯವ್ರು ಕೂಡ ಮಾತಾಡಿದರೆ ತುಂಬಾ ಖುಷಿ ಪಟ್ಟಿದ್ದಾರೆ. ಈಗ ಪ್ರತಿಯೊಬ್ರು ಹೇಳೋದೇನಪ್ಪಾ ಅಂತಂದ್ರೆ, ಬೆಳೆದ್ರೆ ಗಿಲ್ಲಿ ತರ ಬೆಳಿಬೇಕಪ್ಪ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಫೇಮಸ್ ಆದ್ರೆ ಗಿಲ್ಲಿಯವ್ರ ತರ ಫೇಮಸ್ ಆಗ್ಬೇಕು ಅಂತ ಬಿಟ್ಟು ಪ್ರತಿಯೊಬ್ರು ಕೂಡ ಆಸೆ ಪಡ್ತಿದ್ದಾರೆ. ಈಗ ಚಿತ್ತಾರ ಅವಾರ್ಡ್ಸ್ ಅಲ್ಲಿ ಕಾವ್ಯ ಅವರು, ಗಿಲ್ಲಿಯವರು, ಸುಮಾರು ಜನ ಇಲ್ಲಿ ಬಂದಿದ್ದಾರೆ. ಬಣ್ಣಗಳ ಲೋಕದ ದಿಗ್ಗಜರ ಸಮ್ಮಿಲನ ಆಗಿದೆ ಈಗ ಚಿತ್ತಾರ ಅವಾರ್ಡ್ಸ್ ಅಲ್ಲಿ. ಇನ್ನು ಇದೇ ಜೂನ್ 21ನೇ ತಾರೀಕು ಇದು ಪ್ರಸಾರ ಆಗ್ತದೆ. ಇದೇ ಜೂನ್ 21ನೇ ತಾರೀಕು ಇಲ್ಲಿ ಗಿಲ್ಲಿ ನಟ ಅವರ ಬರ್ತ್ಡೇ ಕೂಡ ಇದೆ. ಇಷ್ಟು ಜನಗಳ ಎದುರುಗಡೆ ಫಸ್ಟ್ ಟೈಮ್ ಅವಾರ್ಡ್ ತಗೊಂತಿರೋದು ಅಂತ ಬಿಟ್ಟು ಗಿಲ್ಲಿ ಅವರು ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.